ಹೀಟನ್ನು ಫೀಲ್ ಮಾಡ್ತಿದ್ದೀರಾ ಅಲ್ವಾ? ಒಂದು ಗುಡ್ ನ್ಯೂಸ್ ಹೇಳಲಾ? ಏಪ್ರಿಲ್ 15, 2024 ಇಂಡಿಯಾದಲ್ಲಿ IMD ಮಾನ್ಸೂನ್ ಬಗ್ಗೆ ಒಂದು ಫೆಂಟಾಸ್ಟಿಕ್ ಫೋರ್ಕಾಸ್ಟ್ ಮಾಡಿದೆ. ಈ ಫೋರ್ಕಾಸ್ಟ್ ಬಗ್ಗೆ ಡಿಸ್ಕಸ್ ಮಾಡೋ ಮೊದಲು ನಾವು ಮಳೆ ಬಗ್ಗೆ ಯಾಕೆ ಮಾತಾಡ್ತಿದ್ದೀವಿ ಅಂತ ಹೇಳ್ತೀನಿ. ಇಂಡಿಯಾದಲ್ಲಿ ಮಾನ್ಸೂನ್ ಗೌರ್ನಮೆಂಟ್ಗೆ ಮಾತ್ರನೇ ಅಲ್ಲ, ಇನ್ವೆಸ್ಟರ್ಸ್ಗೂ ಕೂಡ ಕ್ರೂಷಿಯಲ್. ದೇಶದಲ್ಲಿ ಮಳೆಯ ಪ್ರಮಾಣವು ಡೊಮೆಸ್ಟಿಕ್ ಕನ್ಸಂಪ್ಷನನ್ನು ಅಫೆಕ್ಟ್ ಮಾಡುತ್ತೆ, ಎಸ್ಪೆಷಲಿ ಇನ್ ರೂರಲ್ ಮಾರ್ಕೆಟ್ಸ್. ಈಗ IMD ಫೋರ್ಕಾಸ್ಟ್ಗೆ ಬರೋಣ. ವೆದರ್ ಏಜೆನ್ಸಿ ಪ್ರಕಾರ ಈ ವರ್ಷದ ಮಾನ್ಸೂನ್ ಇಂಡಿಯಾದಲ್ಲಿ ನಾರ್ಮಲ್ಗಿಂತ ಹೆಚ್ಚಾಗಿ ಇರುತ್ತೆ. ಅಂದರೆ ಜೂನ್ ಆ್ಯಂಡ್ ಸೆಪ್ಟೆಂಬರ್ ನಡುವೆ ಇಂಡಿಯಾದಲ್ಲಿ ಬೇಜಾನ್ ಕಡೆ ಯೂಶಲ್ಗಿಂತ ಹೆಚ್ಚು ಮಳೆ ಬರಬಹುದು. ಈ ಫೋರ್ಕಾಸ್ಟ್ ಅಕ್ಯುರೇಟ್ ಆಗಿದ್ದರೆ 4 ಸೆಕ್ಟರ್ಸ್ ಬೆನಿಫಿಟ್ ಆಗ್ಬೋದು. ಅದು ಯಾವುದು ಅಂತ ಹೇಳ್ತೀನಿ. ಫಸ್ಟ್ ಸೆಕ್ಟರ್ FMCG. ಅರೌಂಡ್ 40% FMCG ಮಾರ್ಕೆಟ್ಗಳು ರೂರಲ್ ಇಂಡಿಯಾದಲ್ಲೇ ಇದೆ. ಒಳ್ಳೆ ಮಾನ್ಸೂನ್ ರೂರಲ್ ಖರ್ಚುಗಳನ್ನು ಇನ್ಕ್ರೀಸ್ ಮಾಡುತ್ತೆ, ಅದು ವಾಲ್ಯೂಮ್ ಗ್ರೋತನ್ನು ಬೂಸ್ಟ್ ಮಾಡುತ್ತೆ. ರೈಸಿಂಗ್ ಪ್ರೈಸಸ್ ಮತ್ತು ಎರಾಟಿಕ್ ರೈನ್ಸಿಂದ ಲಾಸ್ಟ್ ಇಯರ್ ಡಿಸೆಂಬರ್ವರೆಗೂ 3 to 5% ರೂರಲ್ ಡಿಮ್ಯಾಂಡ್ ಡ್ರಾಪ್ ಆಯಿತು. ಹೌವರ್ ಇದು ಜಾನ್ವರಿ ಆ್ಯಂಡ್ ಫೆಬ್ರವರಿ 2024 ರಿಕವರಿಯನ್ನು ತೋರಿಸಿದೆ. ಈಗ ಮಾನ್ಸೂನ್ ಚೆನ್ನಾಗಿದ್ದರೆ FMCG ಸೆಕ್ಟರ್ ಫರ್ದರ್ ರಿಕವರಿ ಮತ್ತು ಬೂಸ್ಟನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಒಳ್ಳೆ ಮಾನ್ಸೂನಿಂದ ಬೆನಿಫಿಟ್ ಆಗೋ ಎರಡನೇ ಸೆಕ್ಟರ್ ಆಟೋಮೊಬೈಲ್ಸ್. ಒಳ್ಳೆ ಮಾನ್ಸೂನ್ ರೂರಲ್ ಇಂಡಿಯಾದಲ್ಲಿ ಎಸ್ಪೆಷಲಿ 2 ವೀಲರ್ಸಲ್ಲಿ ಡಿಸ್ಕ್ರಿಷನರಿ ಸ್ಪೆಂಡಿಂಗನ್ನು ಬೂಸ್ಟ್ ಮಾಡುತ್ತೆ. ಅದೇ ಥರ ಟ್ರ್ಯಾಕ್ಟರ್ಸ್ ಆ್ಯಂಡ್ ಫಾರ್ಮ್ ಮಿಷನರೀಸ್ನ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಆಟೋಮೊಬೈಲ್ ಕಂಪನಿಗಳು ಡಿಮ್ಯಾಂಡನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮಾನ್ಸೂನನ್ನು ಕ್ಲೋಸ್ ಆಗಿ ಟ್ರ್ಯಾಕ್ ಮಾಡ್ತಾರೆ. ಒಳ್ಳೆಯ ಮಳೆಗಾಗಿ ಬ್ಯಾಂಕ್ಸ್ ಮತ್ತು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನಿಗಳು ಕಾಯ್ದಿರುತ್ತೆ. ಯಾಕಂದರೆ ಅಬೋವ್ ಆವ್ರೇಜ್ ಮಾನ್ಸೂನ್ ರೂರಲ್ ಲೆಂಡಿಂಗನ್ನು ಇನ್ಕ್ರೀಸ್ ಮಾಡುತ್ತೆ, ಅದು ಕ್ರೆಡಿಟ್ ಗ್ರೋತನ್ನು ಸ್ಟ್ರೆಂತ್ ಮಾಡುತ್ತೆ. ಅದರಿಂದ ಸ್ಟಡಿ ಪ್ರಾಫಿಟ್ಸ್ ಬರಬಹುದು. ಎನಿವೇ, ಫಿನಾನ್ಷಿಯಲ್ ಇಯರ್ 24 ಕ್ರೆಡಿಟ್ ಎಕ್ಸ್ಪ್ಯಾನ್ಷನ್ ರೆಕಾರ್ಡ್ ಹೈ ಆಗಿದೆ. ಇಯರ್ ಆನ್ ಇಯರ್ ಗ್ರೋತ್ 16.3% ಆಗಿದೆ. ಒಳ್ಳೆ ಮಾನ್ಸೂನ್ ಈ ಮೊಮೆಂಟಮನ್ನು ಕಂಟಿನ್ಯೂ ಮಾಡಬಹುದು. ಮಾನ್ಸೂನ್ ಚೆನ್ನಾಗಿದ್ದರೆ ಫರ್ಟಿಲೈಸರ್ ಮತ್ತು ಆಗ್ರೋಕೆಮಿಕಲ್ ಕಂಪನಿಗಳ ಮೇಲೆ ಒಂದು ಕಣ್ಣಿಡಿ. ವಾಡಿಕೆಗಿಂತ ಹೆಚ್ಚಿನ ಮುಂಗಾರು ಮಳೆ ಇದ್ದರೆ ಫರ್ಟಿಲೈಸರ್ ಮತ್ತು ಆಗ್ರೋಕೆಮಿಕಲ್ ಪ್ರಾಡಕ್ಟ್ಸ್ಗಳಿಗೆ ಹೆಚ್ಚು ಡಿಮ್ಯಾಂಡ್ ಇರುತ್ತೆ. ಸೊ ಯಾವ ಸೆಕ್ಟರ್ ಮೇಲೆ ನೀವು ಬೆಟ್ ಮಾಡ್ತೀರಾ? ನಿಮ್ಮ ಆನ್ಸರನ್ನು ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಆ್ಯಂಡ್ ಇದೇ ಥರ ವೀಡಿಯೋಸ್ಗಳಿಗಾಗಿ ನಮ್ಮ ಅಪ್ಸ್ಟಾಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. Investment in securities market are subject to market risks. Read all the related documents carefully before investing.